ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ರಾತ್ರಿ. ಸೊ ಆ್ಯಂಡ್ ಅದಕ್ಕೆ ಈ ಟೈಮಲ್ಲಿ ನೋಡೋಕೆ ಹೋದರೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರಲ್ಲಿ ಒಂದು ಅನಿಸಿಕೆ ಕೇಳಿದ್ದೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ದೆ ನಾನು. ಸೊ IPL ಬಗ್ಗೆ ವಿಡಿಯೋಸ್ಗಳು ಮಾಡಬೇಕಾ ಅಥವಾ ಮಾಡಬಾರ್ದು, ಅಥವಾ ಮಾಡಿದರೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಸ್ವಲ್ಪ ಜನ ಕಮೆಂಟಲ್ಲಿ ಮಾಡಿ ಬ್ರೋ ನೀವು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಆ್ಯಂಡ್ ಮಾಡಿ ಗುರು ಅಂತ ಕೂಡ ಕೆಲವರು ಕೇಳಿದರು. ಆ್ಯಂಡ್ ನನಗೂ ಕೂಡ ಇಷ್ಟ ಇತ್ತು ಈ ಚಾನಲಲ್ಲಿ IPL ಬಗ್ಗೆ ಕೂಡ ವಿಡಿಯೋ ಮಾಡೋಣ. ಬಿಕಾಸ್ ಇಂಡಿಯಾದಲ್ಲಿ ಒಂದು ಸಿನಿಮಾ, ಇನ್ನೊಂದು ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ. ಆ ಎರಡನ್ನೂ ಕೂಡ ಈ ಚಾನಲಲ್ಲಿ ಒಂದು ಮಿಕ್ಸ್ ಮಾಡೋಣ ಅನ್ನೋ ರೀತಿಯಲ್ಲಿ ನನಗೂ ಕೂಡ ಐಡಿಯಾ ಇತ್ತು. ಬಟ್ ನನಗೊಂದು ಭಯ ಇದ್ದಿದ್ದೇನು ಅಂತಂದರೆ, ಒಂದು ಕಂಟೆಂಟ್ ಮಿಕ್ಸ್ ಆಗುತ್ತೆ ಅಂತ, ಇನ್ನೊಂದೇನು ಅಂತಂದರೆ ಜನ ಸಪೋರ್ಟ್ ಮಾಡ್ತಾರಲ್ವ ಅಂತ. ಬಟ್ ನಿನ್ನೆ ಒಂದು ಸ್ವಲ್ಪ ಜನ ಆದರೂ ಕೂಡ ಸಪೋರ್ಟ್ ಮಾಡ್ತೀವಿ ಮಾಡಿ ಗುರು ಅಂತ ಕೆಲವರೆಲ್ಲ ಹೇಳಿದ್ದೀರಾ. ತುಂಬ ಥ್ಯಾಂಕ್ಸ್, ನೀವು ಯಾರ್ಯಾರು ಕಮೆಂಟ್ ಮಾಡಿದ್ರಿ. ಆ್ಯಂಡ್ ಬಿಗ್ ಬಾಸ್ ಆದಮೇಲೂ ಕೂಡ 2 ಮಂತ್ಸ್ ಆದಮೇಲೂ ಕೂಡ ಇವಾಗಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡ್ತಾ ಇದ್ದೀರಾ, ಆ್ಯಂಡ್ ವಿಡಿಯೋಸ್ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದೇ ರೀತಿಯಲ್ಲಿ ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಮುಂದೆ ಚಾನಲಲ್ಲಿ ರೆಸ್ಪಾನ್ಸ್ ನೋಡಿ ಖಂಡಿತವಾಗ್ಲೂ ಮುಂದೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ RCB ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳಿದ್ದಾವೆ. ಜೊತೆಗೆ ಸೊ RCB ಕೂಡ ಸೋಲ್ಡ್ ಆಗಿದೆ. ಆ್ಯಂಡ್ ಇದ್ರ ಜೊತೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೇನು IPL ಸೊ ನಾಡಿದಿಂದ ಶುರುವಾಗುತ್ತೆ 28ನೇ ತಾರೀಕಿಂದ. ಆ್ಯಂಡ್ ನಮ್ಮ ಒಂದು RCB ಪ್ಲೇಯಿಂಗ್ 11 ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಮೊದಲನೇದಾಗಿ ನೋಡೋದಾದರೆ ಸೊ RCB ಸೋಲ್ಡ್ ಆಗಿದೆ. ಸೊ ಯುನೈಟೆಡ್ ಸ್ಪಿರಿಟ್ಸ್ ಅಂತ ಸೊ ಮುಂಚೆ ಇದ್ದಂಥ ಓನರ್ ಅವರು, ಸೊ ಅವರು ಇವಾಗ ಸೇಲ್ ಮಾಡಿ ಸೊ ಆದಿತ್ಯ ಬಿರ್ಲಾ ಆ್ಯಂಡ್ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅವರು ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಜೊತೆಗೆ ಇನ್ನೆರಡು ಪಾರ್ಟ್ನರ್ಸ್ ಕೂಡ ಇದ್ದಾರೆ, ಒಂದು ಬ್ಲ್ಯಾಕ್ ಸ್ಟೋನ್ ಆ್ಯಂಡ್ ಇನ್ನೊಂದು BXP ಅಂತ. ಸೊ 4 ಸಂಸ್ಥೆಗಳು ಸೇರಿ ಸೊ RCBನ ಪರ್ಚೇಸ್ ಮಾಡಿದ್ದಾವೆ. ಅದು ಪರ್ಚೇಸ್ ಮಾಡಿರುವಂಥದ್ದು 1.78 ಬಿಲಿಯನ್, ಓಕೆ, 16,705 ಕೋಟಿ ರೂಪಾಯಿಗಳಿಗೆ ಸೊ RCBನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ RCB ಮೆನ್ಸ್ ತಂಡ ಆದರೂ ಆಗಿರ್ಬೋದು ಆ್ಯಂಡ್ ವುಮೆನ್ಸ್ ತಂಡ WPL ಸೊ ಎರಡೂ ಕೂಡ ತಂಡಗಳು ಒಳಗೊಂಡಂತೆ ಸೊ 16,705 ಕೋಟಿಗೆ ಸೊ ಅದನ್ನು ಪರ್ಚೇಸ್ ಮಾಡಿರುವಂಥದ್ದು ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಆ್ಯಂಡ್ ಇನ್ನೆರಡು ಸಂಸ್ಥೆಗಳು ಕೂಡ ಇದರಲ್ಲಿ ಸೇರ್ಕೊಂಡಿದೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಸುಮಾರು ಜನ ಹೇಳ್ತಿದ್ದಾರೆ ಸೊ ರಾಜಸ್ಥಾನ್ ರಾಯಲ್ಸು ಕೂಡ ಸೇಲ್ ಆಗಿದೆ. ಸೊ ಇದಕ್ಕೂ ಕಂಪೇರ್ ಮಾಡಿದರೆ ಕೇವಲ 1,001 ಕೋಟಿ ಅಷ್ಟೇ ಡಿಫ್ರೆನ್ಸ್ ಇದೆ. ನಮ್ಮದು 16,700 ಆದರೆ ಅವ್ರದ್ದು 15,000 ಸಮಥಿಂಗ್ ಏನೋ ಇದೆ. ಸೊ ಆ ಒಂದು ಲೆಕ್ಕ ತೊಗೊಂಡ್ರೆ RCBಗೆ ಇಷ್ಟೊಂದು ಹೈಪ್ ಇದೆ, ಅಷ್ಟಿದ್ರೂ ಕೂಡ ಸೊ ರಾಜಸ್ಥಾನ್ ರಾಯಲ್ಸ್ಗೂ ಇದಕ್ಕೂ ಕೂಡ ಒಂದು ಚಿಕ್ಕ ಅಮೌಂಟ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಒಂದು ಕ್ಯಾಚ್ ಇರೋದೇನು ಅಂತಂದರೆ RCB ಸೇಲ್ ಆಗಿರುವಂಥದ್ದು ಎರಡು ತಂಡಗಳು, ಒಂದು RCB ಮೆನ್ಸು, ಇನ್ನೊಂದು RCB ವುಮೆನ್ಸು. ಬಟ್ ರಾಜಸ್ಥಾನ್ ರಾಯಲ್ಸ್ ನೋಡೋಕೆ ಹೋದರೆ ಅಲ್ಲಿ IPL ತಂಡ, ಇನ್ನೊಂದು CPL ಅಂದರೆ ಕೆರಿಬಿಯನ್ ಪ್ರೀಮಿಯರ್ ಲೀಗಲ್ಲೂ ಕೂಡ ಅವ್ರ ತಂಡ ಇದೆ. ಜೊತೆಗೆ ಸೌತ್ ಆಫ್ರಿಕಾ 20 ಸೊ ಅಲ್ಲೂ ಕೂಡ ಒಂದು ಇವ್ರ ತಂಡ ಇದೆ. ಜೊತೆಗೆ ಸೊ ಗಾಲ್ಫ್ದೊಂದು ಯಾವುದೋ ತಂಡ ಇದೆ ಅಂತೆಲ್ಲ ಕೇಳಿದೆ ನಾನು. ಟೋಟಲಿ ಸೊ 4 ಮೀನ್ಸ್ ಟೀಮ್ಗಳನ್ನು ಸೇರಿ ಅದು 1.63 ಹೋಗಿದೆ, ಅಂದರೆ 15,000 ಚಿಲ್ಲರೆ ಹೋಗಿದೆ. ಬಟ್ RCB ಅಂತ ಬಂದಾಗ ಓನ್ಲಿ 2 ಟೀಮ್ಸ್ ಮಾತ್ರ, ಸೊ RCB ಮೆನ್ಸು, RCB ವುಮೆನ್ಸು. ಬಟ್ ರಾಜಸ್ಥಾನ್ ರಾಯಲ್ಸ್ ಅಂದರೆ ಇಡೀ ಗ್ರೂಪೇ ಅದು ಸೇಲ್ ಆಗೋಗಿದೆ, 4 ಟೀಮ್ಗಳು ಸೇರಿ. ಸೊ ಅದಕ್ಕೋಸ್ಕರನೇ ಆ ಒಂದು ಡಿಫ್ರೆನ್ಸ್ ಬಂದಿರೋದು. ಬಿಟ್ಟರೆ ಸೊ RCBಗೆ ಏನು ಕ್ರೇಜ್ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಆ್ಯಂಡ್ ನನ್ನ ಪ್ರಕಾರ ಇನ್ನು ಮುಂದೆ ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಾರೆ ಆದಿತ್ಯ ಬಿರ್ಲಾ ಆ್ಯಂಡ್ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವ್ರ ಓನರ್ಸು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಸುಮಾರು ಜನಕ್ಕೆ ಒಂದು ಪ್ರಶ್ನೆ ಇರುವಂಥದ್ದು ಏನು ಅಂತಂದರೆ, ನೇಮ್ ಏನಾದರೂ ಚೇಂಜ್ ಮಾಡ್ತಾರಾ ಅಂತ. ನನ್ನ ಪ್ರಕಾರ ಸದ್ಯಕ್ಕೆ ನೇಮ್ ಚೇಂಜ್ ಮಾಡಲಿಕ್ಕಿಲ್ಲ. ಬಟ್ ಅದು RCB ಅನ್ನೋದಿದೆಯಲ್ಲ ಅದಂತೂ ಖಂಡಿತವಾಗ್ಲೂ ಇಟ್ಕೊಂಡಿರ್ತಾರೆ. ಮುಂದೆ ಏನಾದರೂ ಚೇಂಜಸ್ ಮಾಡಬೇಕು ಅಂದರೂ ಕೂಡ ಮೇ ಬಿ ಅದು RCB ಅನ್ನೋದ್ರಲ್ಲೇ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಿದೆಯಲ್ಲ, ಸೊ ಅದನ್ನು ರಾಯಲ್ ಚಾಂಪಿಯನ್ಸ್ ಬೆಂಗಳೂರು ಅಂತ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು. ಬಿಟ್ಟರೆ ಬಟ್ ನನ್ನ ಪ್ರಕಾರ ಇನ್ನೊಂದು 2-3 ಇಯರ್ಸ್ ಅದನ್ನು ಯಾವುದು ಕೂಡ ಟಚ್ ಮಾಡಲ್ಲ ಅಂತ ಅನಿಸುತ್ತೆ. ನನಗನ್ಸುತ್ತೆ 1.6 ಅಂದರೆ 16,700 ಕೋಟಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಚೂರು ಬೇಬಿ 2 ಬಿಲಿಯನ್ ಗಂಟೆ ಹೋಗ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಆ್ಯಂಡ್ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಎಷ್ಟು ದಿನ ಆಡ್ತಾರೋ, ಸೊ ಅದು ಕೂಡ ಅವ್ರಿಗೆ ಯೋಚನೆ ಮಾಡಿನೇ ಪರ್ಚೇಸ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಇನ್ನೊಂದು 2-3 ಇಯರ್ಸಲ್ಲಿ ಅವ್ರು ಕೂಡ ರಿಟೈರ್ಮೆಂಟ್ ತೊಗೊಳೋದ್ರಿಂದ ಮುಂದೆ ಇದೇ ರೀತಿಯ ಒಂದು ಕ್ರೇಜ್ ಇರುತ್ತೆ ಅನ್ನೋದು ಕೂಡ ಅವ್ರಿಗೆ ಒಂದು ಥಿಂಕ್ ಮಾಡಿನೇ ಈ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಸೊ ಇದಾಗಿತ್ತು RCB ಸೋಲ್ಡ್ ಆಗಿರುವಂಥದ್ದು. ಜೊತೆಗೆ ಜೊತೆಗೆ ಏನು ಕಂಪ್ಯಾರಿಸನ್ ಮಾಡ್ತಿದ್ದಾರಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಟಿಕೆಟ್ಗಳಂತೂ ಸಿಗ್ತಾನೆ ಇಲ್ಲ ಗುರು. ಅದು RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ತುಂಬ ಕಷ್ಟ ಇದೆ. ಸ್ಟಾರ್ಟ್ ಆಗೋದೇ 3,700, ಅಲ್ಲಿಗೆ 4,000 ಅನ್ಕೊಂಬಿಡಿ. ಸೊ 4,000ದಿಂದ ಟಿಕೆಟ್ ಪ್ರೈಸ್ ಸ್ಟಾರ್ಟ್ ಆಗುವಂಥದ್ದು. 4,000ದಂತೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ 6,000, 5,000 ಸೊ ಈ ಥರದಿಂದನೇ ಅದರಲ್ಲಿ ವೆಬ್ಸೈಟಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ತುಂಬ ಅಂದರೆ ತುಂಬ ಸ್ಕ್ಯಾಮ್ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಯಾಕಂದರೆ ನೀವು ಓಪನ್ ಮಾಡಿದ ತಕ್ಷಣವೇ ಸೊ ಅಲ್ಲಿ ಟಿಕೆಟೇ ಇರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಸ್ಟಾರ್ಟಿಂಗ್ ಪ್ರೈಸ್ ಇದೆಯಲ್ಲ 3,700, ಅದು ಎಲ್ಲ ಅದಂತೂ ಸಿಗೋದೇ ಇಲ್ಲ. ನಿಮ್ದು ಏನಾದರೂ ಕೂಡ 15,000, 25,000 ಇರ್ತಲ್ಲ. ಸೊ ಅದು ಸ್ವಲ್ಪ ಓಪನ್ ಇರುತ್ತೆ. ಬಿಟ್ಟರೆ ತುಂಬ ಅಂದರೆ ತುಂಬ ಕಷ್ಟ ಬುಕ್ ಮಾಡುವಂಥದ್ದು. ಓಕೆ, ಕಷ್ಟ ಇದೆ. ಯಾರಿಗೆ ಸಿಕ್ಕಿದವ್ರು ಲಕ್ಕಿ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಸೊ ಕೆಲವು ಅಪ್ಡೇಟ್ಗಳೇನು ಅಂತಂದರೆ, ಇವಾಗ ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆನೇ 2 ಅಪ್ಡೇಟ್ ಕೊಟ್ಬಿಡ್ತೀನಿ. ಒಂದು, ಪ್ಲೇಯಿಂಗ್ 11ನಲ್ಲಿ ಸೊ ನಮ್ಮ ಯಶ್ ದಯಾಳ್ ಅವರು ಸೊ ಈ 2026 IPL
ಅವರು ಔಟ್ ಆಗಿದ್ದಾರೆ ಪರ್ಸನಲ್ ರೀಸನ್ಸ್ಗಳಿಂದ. ಸೊ ಅವರು IPL 2026ರಿಂದ ಔಟ್ ಆಗಿದ್ದಾರೆ. ಅವ್ರು ಯಾವುದೇ ರೀತಿಯ ಒಂದು ಪಂದ್ಯಗಳು IPL 2026ಅಲ್ಲಿ ಆಡೋದಿಲ್ಲ. ಓಕೆ, ಇನ್ನು ಜೋಶ್ ಹ್ಯಾಸಲ್ವುಡ್ ಕೆಲವು ಪಂದ್ಯಗಳಿಂದ ಅವರು ದೂರ ಉಳ್ಕೊತಾರೆ ಬಿಕಾಸ್ ಆಫ್ ಇಂಜುರಿಯಿಂದ. ಸೊ ಆಸ್ಟ್ರೇಲಿಯನ್ ಪ್ಲೇಯರ್ಗಳು ಜೋಶ್ ಹ್ಯಾಸಲ್ವುಡ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಸ್ಟಾರ್ಕ್ ಆಗಿರ್ಬೋದು, ಇನ್ನೂ ಇಂಡಿಯಾಗೆ ಬಂದಿಲ್ಲ. ನನ್ನ ಪ್ರಕಾರ 2-3 ಮ್ಯಾಚಸ್ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂತಾರೆ ಜೋಶ್ ಹ್ಯಾಸಲ್ವುಡ್. ನನ್ನ ಪ್ರಕಾರ ಒಂದು ಯಶ್ ಅವರು ಸೊ ಈ ಒಂದು IPL ಇಂದ ದೂರ ಉಳಿದಿರುವಂಥದ್ದು ತುಂಬ ಅಂದರೆ ತುಂಬ ದೊಡ್ಡ ಹೊಡೆತ ಅಂತಲೇ ಹೇಳ್ತೀನಿ RCB ತಂಡಕ್ಕೆ. ಇನ್ನೊಂದು ಜೋಶ್ ಹ್ಯಾಸಲ್ವುಡ್ ಸೊ ಆದಷ್ಟು ಬೇಗ ಬರಬೇಕಾಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಿಕಾಸ್ ಇವಾಗ ಬಾಲಿಂಗ್ ಯೂನಿಟ್ದು ಜವಾಬ್ದಾರಿ ಎಲ್ಲ ಭುವನೇಶ್ವರ್ ಕುಮಾರ್ ಅವ್ರ ಮೇಲೆ ಇರುತ್ತೆ. ಜೋಶ್ ಹ್ಯಾಸಲ್ವುಡ್ ಇದ್ದರೆ ಸೊ ಅವರಿಗೆ ಒಂದು ರೀತಿಯಲ್ಲಿ ಭುವನೇಶ್ವರ್ ಕುಮಾರ್ಗೆ ಒಳ್ಳೆ ಸಾಥ್ ಕೊಡೋ ರೀತಿಯಲ್ಲಿ ಇತ್ತು. ಬಟ್ ಇವಾಗ ಜೋಶ್ ಹ್ಯಾಸಲ್ವುಡ್ ಸ್ಟಾರ್ಟಿಂಗ್ ಪಂದ್ಯಗಳಿಲ್ಲ ಅಂತಂದರೆ ಸ್ವಲ್ಪ ಎಲ್ಲೋ ನನಗೆ ವೀಕ್ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ನಮ್ಮ RCB ಪರವಾಗಿ ಅಂತಂದರೆ ಓಪನ್ ಮಾಡೋವಂಥದ್ದು ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್. ಇದರಲ್ಲಿ ಎರಡನೇ ಮಾತೇ ಇಲ್ಲ. ವಿರಾಟ್ ಆ್ಯಂಡ್ ಸಾಲ್ಟ್ ಪಕ್ಕ ಓಪನ್ ಮಾಡ್ತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ನಿಮ್ಗೆ ಗೊತ್ತಿರೋಂಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಅವರು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಅದು ಚಿನ್ನಸ್ವಾಮಿ ಅಂತಂದ ತಕ್ಷಣ ಅವರು ಖಂಡಿತವಾಗ್ಲೂ ಕ್ಲಿಕ್ ಆಗೇ ಆಗ್ತಾರೆ. ಆ್ಯಂಡ್ ಸಾಲ್ಟ್ ಅಂತ ಬಂದಾಗ ಸಾಲ್ಟ್ದು ರೀಸೆಂಟ್ ಫಾರ್ಮ್ ನೋಡ್ತಾ ಇದ್ದಾರೆ ಇಂಟರ್ನ್ಯಾಷನಲಲ್ಲಿ ಮ್ಯಾಚಸ್ ನೋಡಿದಾಗ ಖಂಡಿತವಾಗ್ಲೂ ಅಷ್ಟು ಸರಿ ಇಲ್ಲ. ಬಟ್ RCBಗೆ ಅಂತ ಬಂದಾದಮೇಲೆ ಮೇ ಬಿ ಆ ಒಂದು ಫಾರ್ಮು ಕೂಡ ವಾಪಸ್ ಬರುತ್ತೆ ಅಂತ ಅನ್ಕೊತೀನಿ. ಚಿನ್ನಸ್ವಾಮಿ ಸ್ಟೇಡಿಯಮು ಕೂಡ ಬರ್ತಿರೋದ್ರಿಂದ. ಓಕೆ, ಆ್ಯಂಡ್ ಇದಾದಮೇಲೆ ಒನ್ ಆಗಿ ಸೊ DDP ಬರ್ಬೋದು ಅಂತ ಅನ್ಕೊತೀನಿ. ವೆಂಕಟೇಶ್ ಅಯ್ಯರ್ ಒಂದು ಆಪ್ಷನ್ ಇದೆ. ವೆಂಕಟೇಶ್ ಅಯ್ಯರ್ ಕಂಪೇರಿಟಿವ್ಲಿ T20 ಅಂತ ಬಂದಾಗ ಸೊ DDPಗಿಂತ ಚೆನ್ನಾಗಿ ಮಾಡ್ತಾರೆ. ಆದರೂ ಕೂಡ ಬೆಂಗಳೂರು ಬಾಯ್ ಸೊ DDP ದೇವದತ್ ಪಡಿಕ್ಕಲ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿ ಬೆಳೆದಿದ್ದಾರೆ. ಬಟ್ ಅವರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ಕೊತೀನಿ. ವೆಂಕಟೇಶ್ ಅಯ್ಯರ್ ಈ ಒಂದು ಸೀಸನಲ್ಲಿ RCB ಜೊತೆಗೆ ಸೇರ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಪಂದ್ಯಗಳ ಒಂದು ವೇಟಿಂಗ್ ಪೀರಿಯಡ್ ಇದೆ ಅಂತ ಅನ್ಸುತ್ತೆ ಅವ್ರಿಗೆ. ಯಾಕಂದರೆ ತಂಡ ಜೊತೆಗೆ ಸೇರ್ಕೊಬೇಕು ಆ್ಯಂಡ್ ಟೀಮ್ ಜೊತೆಗೆ ಇನ್ನೂ ಹೊಂದಾಣಿಕೆ ಆಗಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೆ ಇನ್ನೊಂದು ಚೂರು ವೇಟ್ ಮಾಡಿಸ್ತಾರೆ ಅನ್ಕೊತೀನಿ. ಸೊ ದೇವದತ್ ಪಡಿಕ್ಕಲೇನೆ ಆಡಬಹುದು ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ 4ನೇ ಒಂದು ಸ್ಥಾನದಲ್ಲಿ ಬರುವಂಥದ್ದು ರಜತ್ ಪತ್ತಿದಾರ್. ಸೊ ಲಾಸ್ಟ್ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. 25 ಬಾಲ್ ನೋಡಿ 74 ರನ್ ಏನೋ ಮಾಡಿದರು. ಸೊ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಸೊ ತಂದೆ ಕೂಡ ಆಗಿದ್ದಾರೆ. ಆ್ಯಂಡ್ ಅದ್ಭುತ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ತಾ ಸೊ ಅವರು ಕೂಡ 4ನೇ ಸ್ಥಾನದಲ್ಲಿ ಅಂತೂ ಇದ್ದೇ ಇರ್ತಾರೆ ಕ್ಯಾಪ್ಟನ್ ಆಗಿ. ಓಕೆ, ಆ್ಯಂಡ್ 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಬರುವಂಥವ್ರು ನಮ್ಮ ಜಿತೇಶ್ ಶರ್ಮಾ ಕೀಪರ್ ಅವರು. ಆ್ಯಂಡ್ ಲಾಸ್ಟ್ ಒಂದು IPLಲ್ಲಿ ಒಂದು 2-3 ಮ್ಯಾಚು ಸಖತ್ ಕ್ರೂಷಲ್ ನಾಕ್ಗಳನ್ನ ಆಡಿದ್ದಾರೆ. ಆ್ಯಂಡ್ ಸಖತ್ ಹೊಡಿಬಡಿ ಆಟಕ್ಕೆ ಆ್ಯಂಡ್ 360 ಡಿಗ್ರಿ ಅಂತಲೇ ಹೇಳ್ಬೋದು ಇವರು ಕೂಡ. ಸೊ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಬರುತ್ತೆ ಇವ್ರ ಕಡೆಯಿಂದ ಕೂಡ. ಅವರು 5ನೇ ಸ್ಥಾನದಲ್ಲಿ ಇರ್ತಾರೆ. ಆ್ಯಂಡ್ 6ನೇ ಸ್ಥಾನದಲ್ಲಿ ಟೀಮ್ ಡೇವಿಡ್ ಇರ್ತಾರೆ. ಸೊ ಟೀಮ್ ಡೇವಿಡ್ ಗೊತ್ತಿದೆ ನಿಮಗೆ. ಸೊ ಲಾಸ್ಟ್ ಸೀಸನಲ್ಲಿ ಒಂದು 2-3 ಪಂದ್ಯದಲ್ಲಂತೂ ಕೊನೆಯಲ್ಲಿ ಡೆತ್ ಓವರ್ಸಲ್ಲಂತೂ ಹಿಗ್ಗ ಬಾರ್ಸಾಕ್ಬಿಟ್ಟಿದ್ರು ಬಾಲರ್ಗಳಿಗೆ. ಸೊ ಅವರು ಕೂಡ ಖಂಡಿತವಾಗ್ಲೂ ಸೊ 6ನೇ ಸ್ಥಾನದಲ್ಲಿ ಇರ್ತಾರೆ. ಓಕೆ, ಆ್ಯಂಡ್ 7th ಇದರಲ್ಲಿ ಆಲ್ರೌಂಡರ್ ಆಗಿ ನಮ್ಮ ಕೃಣಾಲ್ ಪಾಂಡೆ ಅವರು ಇರ್ತಾರೆ. ಆ್ಯಂಡ್ ಬಾಲಿಂಗ್ ಬ್ಯಾಟಿಂಗ್ ಅಂತ ಬಂದಾಗ ಫೀಲ್ಡಿಂಗ್ ಅಂತ ಬಂದಾಗ ಕೃಣಾಲ್ ಪಾಂಡೆ ಸಖತ್ತಾಗಿ ಮಾಡ್ತಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಒಂದು ರನ್ಸ್ಗಳು ಬೇಕಾದಾಗ ಸೊ ವಿಕೆಟ್ಸ್ಗಳು ಹೋದಾಗ ಸೊ ಕೃಣಾಲ್ ಪಾಂಡ್ಯ ಆ ಒಂದು ಸ್ಥಾನನ ತುಂಬ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಲಿಂಗ್ ಅಂತ ಬಂದಾಗಲೂ ಕೂಡ ಅಷ್ಟೇ. ಸೊ ಸ್ಪಿನ್ ಬಾಲಿಂಗ್ ಅವರ ಒಂದು ಹೆಗಲ ಮೇಲೆ ಜವಾಬ್ದಾರಿ ಇರೋದ್ರಿಂದ ಅವರು ಅದನ್ನು ಸಖತ್ತಾಗಿ ನಿಭಾಯಿಸ್ತಾರೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ 8ನೇ ಸ್ಥಾನದಲ್ಲಿ ನಮ್ಮ ಬ್ಲ್ಯಾಕ್ ಕೋಬ್ರಾ ಅಂತಲೇ ಹೇಳ್ಬೋದು ರೊಮಾರಿಯೋ ಶೆಫರ್ಡ್ ಅವರು. ಸೊ 8ನೇ ಸ್ಥಾನದಲ್ಲಿ ಇರ್ತಾರೆ. ಆಲ್ರೌಂಡರ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಅವರು ಬಾಲಿಂಗಲ್ಲಿ ಅಂತ ಬಂದಾಗ ಸೊ 1-2-3 ಓವರ್ ಅಂತೂ ಖಂಡಿತವಾಗ್ಲೂ ಹಾಕ್ಕೊಡ್ತಾರೆ. ಅದರಲ್ಲಿ 1 ವಿಕೆಟ್ ಅಂತೂ ತೆಗಿತಾರೆ. ಇನ್ನು ಬ್ಯಾಟಿಂಗಲ್ಲಿ ಏನಾದರೂ ಕ್ಲಿಕ್ ಆದರೆ ನೋಡಿದ್ರಲ್ಲ CSK ಮೇಲೆ ಹೆಂಗೆ ರುಬ್ಬಾಕ್ಬಿಟ್ಟಿದ್ರು ಅಂತ. ಸೊ ಆ ಒಂದು 2-3 ಓವರಲ್ಲಿ ಸೊ ಇಡೀ ಪಂದ್ಯದ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ. ಸೊ ಆ ರೇಂಜಿಗೆ ಒಂದು ಬ್ಯಾಟಿಂಗ್ ಮಾಡುವಂಥವ್ರು ನಮ್ಮ ರೊಮಾರಿಯೋ ಶೆಫರ್ಡ್ ಅವರು. ಸೊ ಅವರು ಕೂಡ ಈ ಒಂದು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು 9ನೇ ಇದರಲ್ಲಿ ತೊಗೊಳಕ್ಕೆ ಹೋದರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ. ಈ ಒಂದು RCB 2026 ಬಾಲಿಂಗ್ನ ಲೀಡ್ ಮಾಡುವಂಥದ್ದು ಅವರೇ ಅಂತಲೇ ಹೇಳ್ತೀನಿ. ಭುವಿ ಅವರೇ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವರಂತೂ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಡೆತ್ತಲ್ಲಿ ಸ್ವಲ್ಪ ಮೀನ್ಸ್ ರನ್ಸ್ಗಳನ್ನ ಲೀಕ್ ಮಾಡ್ತಾರೆ ಬಿಟ್ಟರೆ ಸೊ ಪವರ್ ಪ್ಲೇನಲ್ಲಂತೂ ವಿಕೆಟ್ ತೆಗಿತಿರೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ, ಆ್ಯಂಡ್ ಇನ್ನು ಇನ್ನೊಬ್ಬ ಪೇಸರ್ ಅಂತದ್ದು ಡಫಿ. ಸೊ ಹೆಸಲ್ವುಡ್ ಇಲ್ಲದೇ ಇರೋ ಕಾರಣಕ್ಕೆ ಸೊ ಜಾಕೋಬ್ ಡಫಿ ಅವರು ಪ್ಲೇಯಿಂಗ್ 11ನಲ್ಲಿ ಬರ್ತಾರೆ ಅಂತ ಅನಿಸುತ್ತೆ. ಸೊ ರೀಸೆಂಟಾಗಿ ಸೊ T20 ವರ್ಲ್ಡ್ ಕಪ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಸೊ ಇಂಡಿಯಾದಲ್ಲಿ ನ್ಯೂಜಿಲೆಂಡ್ ಆ್ಯಂಡ್ ಇಂಡಿಯಾ ಏನು ಸಿರೀಸ್ ಆಯ್ತಲ್ಲ, ಸೊ ಆ ಒಂದು ಇದರಲ್ಲೂ ಕೂಡ ಅನುಭವ ಇರೋದ್ರಿಂದ ಮೇ ಬಿ ಅವರು ಕೂಡ ಭುವನೇಶ್ವರ್ ಕುಮಾರ್ ಅವರಿಗೆ ಸಾಥ್ ಕೊಡಲಿಕ್ಕೆ ಪ್ಲೇಯಿಂಗ್ 11 ಇರ್ತಾರೆ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಪ್ಲೇಸ್ ಅಂತದ್ದು ಮಂಗೇಶ್ ಯಾದವ್ ಬರ್ಬೋದು ಅಂತ ಅನಿಸುತ್ತೆ. ಪೇಸರ್ ಅವರು ಕೂಡ ಸೊ ಲೆಫ್ಟ್ ಆರ್ಮ್ ಪೇಸರ್ ಇದ್ದಾರೆ. ಸೊ ಅವ್ರನ್ನ ಒಳಗಡೆ ತೊಗೊಂಡು ಬರ್ಬೋದು ಅಂತ ಅನಿಸುತ್ತೆ. ಸೊ ಲೆಫ್ಟ್ ಆರ್ಮ್ ಸ್ಪೇಸರ್ ಇದ್ದರೆ ಒಂದು ಚೇಂಜ್ ಇರುತ್ತೆ. ಸೊ ಅವ್ರನ್ನ ತೊಗೊಂಡು ಬರ್ತಾರೆ ಅಂತ ಅನ್ಕೊತೀನಿ. ಅವರು ಕೂಡ ಆಲ್ರೌಂಡರ್ ಆ್ಯಕ್ಚುಲಿ. ಸೊ ಮೇ ಬಿ RCBಗೆ ಅವರು ಒಂದು ಪಾದಾರ್ಪಣೆ ಮಾಡ್ಬೋದು ಈ ಒಂದು 28ನೇ ತಾರೀಕು ನಡೆಯುವಂಥ ಒಂದು ಪಂದ್ಯದಿಂದ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಸುಯೇಶ್ ಶರ್ಮಾ ಅವ್ರಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸುಯೇಶ್ ಶರ್ಮಾ ಅಂತ ಬಂದಾಗ ಸೊ ಸ್ಪಿನ್ ಬಾಲಿಂಗಲ್ಲಿ ಸೊ ಸಖತ್ತಾಗಿರುವಂಥ ಒಂದು ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ ಅಂತ ಅನ್ಕೊತೀನಿ. ಓಕೆ, ಇದಾಗಿತ್ತು ನನ್ನ ಪ್ಲೇಯಿಂಗ್ 11. ಆ್ಯಂಡ್ ನಾನಿಲ್ಲಿ ಫಾರಿನ್ ಪ್ಲೇಯರ್ನ ತೊಗೊಂಡಿರುವಂಥದ್ದು 4 ಜನರನ್ನು. ಒಂದು ಸಾಲ್ಟ್ ಇರ್ತಾರೆ, ಆ್ಯಂಡ್ ಇನ್ನೊಂದು ಟೀಮ್ ಡೇವಿಡ್ ಇರ್ತಾರೆ, ಇನ್ನೊಂದು ರೊಮಾರಿಯೋ ಶೆಫರ್ಡ್ ಇರ್ತಾರೆ, ಇನ್ನೊಂದು ಜಾಕೋಬ್ ಡಫಿ ಇರ್ತಾರೆ. ಇದು ಮಿಕ್ಕಿದಂಗೆ ಎಲ್ಲ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಆಗಿರ್ತಾರೆ. ಮೊದಲನೇದಾಗಿ ಓಪನ್ ಮಾಡುವಂಥದ್ದು ವಿರಾಟ್ ಆ್ಯಂಡ್ ಸಾಲ್ಟ್.
ನೆಕ್ಸ್ಟ್ ಬರುವಂಥದ್ದು ದೇವದತ್ ಪಡಿಕ್ಕಲ್ ಅವರು, ವೆಂಕಟೇಶ್ ಅಯ್ಯರ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ರಜತ್ ಪತಿದಾರ್, ಆ್ಯಂಡ್ ನೆಕ್ಸ್ಟು ಜಿತೇಶ್ ಶರ್ಮಾ, ಆ್ಯಂಡ್ ಟೀಮ್ ಡೇವಿಡ್, ಕೃನಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್. ಇನ್ ಬೌಲಿಂಗ್ ಅಂತ ಬಂದಾಗ ಇಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಇರ್ತಾರೆ, ಜಾಕೋಬ್ ಡಫಿ ಇರ್ತಾರೆ, ಆ್ಯಂಡ್ ಮಂಗೇಶ್ ಯಾದವ್ ಇರ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವರು ಈ ಒಂದು RCB 2026 ಪ್ಲೇಯಿಂಗ್ 11 ಕಾಣಿಸ್ಕೊತಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ನಿಮ್ಮ ಒಂದು ಪ್ಲೇಯಿಂಗ್ 11 ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಒಂದು ಪ್ಲೇಯಿಂಗ್ 11 ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇದೇ ರೀತಿಯ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಸಪೋರ್ಟ್ ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೀಚ್ ಕಮ್ಮಿ ಆಗ್ಬೋದು, ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ನನಗೆ ಕೊಟ್ಟಿದ್ದೀರಾ ನೀವು, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಟ್ ಕ್ರಿಕೆಟ್ ಅಂತ ಬಂದಾಗ, IPL ಅಂತ ಬಂದಾಗ ಇನ್ನೊಂಚೂರು ಸಪೋರ್ಟ್ ನಿಮ್ಮ ಕಡೆಯಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಓಕೆ, ಬಾಯ್ ಬಾಯ್, ಮತ್ತೆ ಸಿಗ್ತೀನಿ.